ಮುಹೂರ್ತ ಫಿಕ್ಸ್ ಮಾಡ್ತಾರಲ್ಲ, ಅಯೋಧ್ಯೆ ಇಂಥ ದಿನ ಓಪನ್ ಆಗಬೇಕು, ಎಲೆಕ್ಷನ್ ಇಂಥ ದಿನ ಓಪನ್ ಆಗಬೇಕು, ಚುನಾವಣೆ ಆದ್ಮೇಲೆ ಅರೆಸ್ಟ್ ಮಾಡೋದು ಡೇಟನ್ನು ಅನೌನ್ಸ್ ಮಾಡೋ ಸ್ಥಿತಿ ಹೋಗ್ಬಿಟ್ರೆ ಒಂದು ಸರ್ಕಾರ. ಈಗ ಧರ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಧರ್ಮ ನಿರಪೇಕ್ಷೆ ಇರಬೇಕು, ಜೊತೆಗೆ ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ, ಮಾಡ್ಕೊಳ್ಳಿ. ಬಟ್ ನಾವು ಏನೇ ಮಾಡಿದ್ರೂ ಕೂಡ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಷ್ಟೆ. ಈಗ ನಾನು ನನ್ನ ಧರ್ಮ ಮಾಡ್ತೀನಿ, ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ, ಇನ್ನೊಬ್ಬರು ಈಗ ತನ್ವೀರ್ ಸೇಠು ಇಸ್ಲಾಂ ಧರ್ಮ ಆಚರಣೆ ಮಾಡ್ತಾರೆ, ಬೇರೆಯವರು ಕ್ರೈಸ್ತ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಸಿಖ್ ಧರ್ಮ ಆಚರಣೆ ಮಾಡ್ತಾರೆ, ಕೆಲವರು ಬೌದ್ಧ ಧರ್ಮ ಆಚರಣೆ ಮಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ಯಾರೂ ಅಡ್ಡ ಬರಬಾರ್ದು. ಆದರೆ ಎಲ್ಲ ದ್ವರ್ಮಗಳು ಕೂಡ ಮನುಷ್ಯತ್ವವನ್ನೇ ಬೋಧಿಸ್ತಾ ಇರೋದ್ರಿಂದ ಮನುಷ್ಯನನ್ನು ಪ್ರೀತಿಸಬೇಕು, ದ್ವೇಷಿಸಬಾರ್ದು. ಸರ್, ಇಷ್ಟೆಲ್ಲ ಆತಂಕ ಇದ್ರೇನು, ಇಷ್ಟೊಂದು ಆತಂಕ ಇದ್ರೇನು ಇಂಡಿಯಾ ಬ್ಲಾಕ್ ಅಲ್ಲಿ ಸೀಟ್ ಶೇರಿಂಗ್ ಅಲ್ಲಿ ನಾವು ಇಂಡಿವಿಜುವಲ್ ಆಗಿ ನಾವು ಸಿಂಗಲ್ ಆಗಿ ವಿಲ್ ಗೋ ಸೋಲೋ ಅಂತ ಹೇಳೋದು TMC ಇರ್ಬೋದು, ಇಲ್ಲಾಂದ್ರೆ ಆಮ್ ಆದ್ಮಿ ಇರ್ಬೋದು, ಯಾವ ಮಟ್ಟಕ್ಕೆ ಮೋದಿನ ಕಟ್ಟಕ್ಕಾಗುತ್ತೆ ಸರ್ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ? ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ನಾನು ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ ಇಂಡಿಯಾ. No, you are expressing apprehension on Modi's rule. Unless you are not united, how can you fight? ಈಗ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಈಗ ಅವರ ಅಭಿಪ್ರಾಯಗಳು ಮತ್ತೆ ಚರ್ಚೆ ಮಾಡ್ತಾರೆ, ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಅದರಿಂದ. ಸೊ ಕೋಮುವಾದಿ ಶಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕೋಮುವಾದದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತ ಹೇಳಿ ನಾನು ಅವರು ಕೂಡ ಆ ಥರ ಭಾವನೆ ತಾಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ.